ಇದು ವಿಜಯನಗರ ಸಾಮ್ರಾಜ್ಯದ ಒಬ್ಬ ಸೇನಾಧಿಪತಿ ವಿಶ್ರಾಂತಿ ಕೋಣೆ. ಇದಕ್ಕೆ 700 ವರ್ಷ. ಕಳ್ದೋದೆ ನಂದಿನಿ ಅಂತ ಕಳ್ದೋಗ್ಬಿಟ್ಲು. ವಿಜಯನಗರ ಸಾಮ್ರಾಜ್ಯಕ್ಕೆ ಬೆಂಕಿ ಕೊಟ್ಟಾಗ ಆ ಬೆಂಕಿ ನಂದಿ ಹೋಗ್ಲಿಕ್ಕೆ ಸಾಧಾರಣ 3.5 ತಿಂಗಳೇ ಬೇಕಾಯ್ತಂತೆ. ಅಂದ್ರೆ ಅಷ್ಟು ಮರಗಳನ್ನು ಸುಟ್ಟಿದ್ದಾರೆ. ಕತ್ತಿ ಅವಾಗಿನ ಕಾಲದ ವಿಜಯನಗರದ ಕಾಲದ. ಇದರಲ್ಲಿ ಸಹ ಇದು ಬಾಳೆಗೊನೆ ಕೆತ್ತನೆ ಉಲ್ಟಾ, ಅದು ತಾವರೆ ಉಲ್ಟಾ, ಆ ಸಿಸ್ಟಮ್ಗಳು. ಅದಕ್ಕೋಸ್ಕರ ಇದನ್ನು ಕಮಲ್ ಮಾಲ್ ಅಂತ ಹೇಳುವಂಥದ್ದು. ಕಮಲ್ ಮಾಲ ವಾ ಸಖತ್ತಾಗಿದೆ ಸರ್. ಇದರ ಕಂಬದ ಕೆತ್ತನೆ ಸಹ ನಿಮ್ಗೆ ನೋಡುವಾಗ ಒಂದೇ ತರ ಕಾಣಬಹುದು. ಈ ವಿಜಯನಗರ ಸಾಮ್ರಾಜ್ಯದ ರಾಜರು ಕಲೆಗೆ ತುಂಬಾ ಪ್ರೋತ್ಸಾಹ ಕೊಡ್ತಿದ್ರು ಇಲ್ಲಿ. ಹಾಗಾಗಿ ಇಲ್ಲಿ ಸ್ವಲ್ಪ ಪೇಂಟಿಂಗ್ ಇಟ್ಟಿದ್ದೇವೆ. ಇದು ಮೈಸೂರು ಪೇಂಟಿಂಗ್, ಮೈಸೂರಿದ್ದು. ಚಿನ್ನದ ಪೌಡರ್, ಅದು ಚಿನ್ನದ ಶೀಟುಗಳು. ಈ ಬೋಲ್ಟ್ ಅನ್ನು ತೆಗೆದ್ರೆ ಇದನ್ನು ಕಂಪ್ಲೀಟ್ ಡಿಸ್ಮ್ಯಾಂಡಲ್ ಮಾಡಿ ತೆಗಿಬಹುದು. ಯಾಕಂತ ಹೇಳಿದ್ರೆ ಎಲ್ಲ ಲಾಕಿಂಗ್ ಸಿಸ್ಟಮ್ಗಳು, ಅಂದ್ರೆ ವಿಜ್ಞಾನ ಎಂಬುದು ಆಗಲೇ ಇತ್ತು ಅಂತ ಹೇಳಿ ತೋರಿಸುವಂಥದ್ದು ನಿಮ್ಗೆ. ಇದು ಕಮಲ್ ಮಾಲ್ ಆಫ್ ಕುಕ್ಕನೂರು, ಕೊಪ್ಪಳ ಡಿಸ್ಟಿಕ್ ಇಂದ. ಇದು ವಿಜಯನಗರ ಸಾಮ್ರಾಜ್ಯದ ಒಬ್ಬ ಸೇನಾಧಿಪತಿ ವಿಶ್ರಾಂತಿ ಕೋಣೆ. ಇದಕ್ಕೆ 700 ವರ್ಷ. ನಮ್ಗೆ ವಿಜಯನಗರ ಕಾಲದ ಮರದ ಸ್ಟ್ರಕ್ಚರ್ ಎಲ್ಲಿ ನೋಡಲಿಕ್ಕೆ ಸಿಗುದಿಲ್ಲ. ಯಾಕಂತ ಹೇಳಿದ್ರೆ ಬಹುಮನಿ ಸುಲ್ತಾನ್ ಬಂದು ಎಲ್ಲ ಸುಟ್ಟಾಕಿದ್ದಾರೆ. ಈಗ ಹಂಪಿಟ್ಟಲ್ಲ, ಕಲ್ಲಿನ ಪೇಟೆಗಳು, ಅದು ರಾಜರದ್ದು. ಅದರ ಮೇಲೆ ಇದ್ದದ್ದೆಲ್ಲ ಗಂಧದ ಮರಗಳು. ಇದು ಸಾಗವಾನಿ, ಟೀಕ್ವುಡ್. ಸೇನಾಧಿಪತಿ ಮನೆ. ವಾವ್, ಏನ್ ಸರ್ ಸೇನಾಧಿಪತಿ ಮನೆನೇ ಪ್ಯಾಲೇಸ್ ತರ ಇದೆಯಲ್ಲ. ಈ ವಿಜಯನಗರ ಸಾಮ್ರಾಜ್ಯದ ರಾಜರು ಕಲೆಗೆ ತುಂಬಾ ಪ್ರೋತ್ಸಾಹ ಕೊಡ್ತಿದ್ರು ಇಲ್ಲಿ. ಹಾಗಾಗಿ ಇಲ್ಲಿ ಸ್ವಲ್ಪ ಪೇಂಟಿಂಗ್ ಇಟ್ಟಿದ್ದೇವೆ. ಇದು ಮೈಸೂರು ಪೇಂಟಿಂಗ್, ಮೈಸೂರಿದ್ದು. ಇದು ಕಲಂಕಾರಿ, ಆಂಧ್ರ. ಇದರಲ್ಲಿ ರಾಮಾಯಣದ ಕಥೆಗಳು ಮತ್ತೆ ಮಹಾಭಾರತ ಕಥೆಗಳು ಬರ್ತದೆ. ಆ ವಿಂಡೋ ಸರ್ಕಲ್ ಅಲ್ಲಿ ಇದ್ದದ್ದು ತಂಜಾವೂರು ಪೇಂಟಿಂಗ್, ತಮಿಳುನಾಡು. ನಿಮ್ಗೆ ತಂಜಾವೂರು ಪೇಂಟಿಂಗ್ ಅಲ್ಲಿ ಚಿನ್ನದ ಶೀಟುಗಳನ್ನು ಯೂಸ್ ಮಾಡಿದ್ದಾರೆ. ಮೈಸೂರು ಪೇಂಟಿಂಗ್ ಅಲ್ಲಿ ಚಿನ್ನದ ಪೌಡರ್, ಡಸ್ಟ್ ಅನ್ನು ಯೂಸ್ ಮಾಡಿದಂತದ್ದು. ಇವಾಗ ಚಿನ್ನದ ಡಸ್ಟ್ ಪೌಡರ್ ಇಲ್ಲೆಲ್ಲ ನೋಡ್ತಾ ಇದೀವಿ. ಅದು ಚಿನ್ನದ ಪೌಡರ್, ಅದು ಚಿನ್ನದ ಶೀಟುಗಳು. ಪೇಂಟಿಂಗ್ ಅಲ್ಲಿ ಅಷ್ಟು ಚಿನ್ನ ಬಳಸ್ತಾ ಇದ್ರಾ? ಅದರ ವ್ಯತ್ಯಾಸ ಸರ್ ಪೇಂಟಿಂಗ್ ಹಾಗಾದ್ರೆ ಅಂದ್ರೆ ಆಗಿನ ಕಾಲದಲ್ಲಿ ಆ ಚಿನ್ನಕ್ಕೆ ಅಷ್ಟು ವ್ಯಾಲ್ಯೂ ಇರಲಿಲ್ಲ. ಇಲ್ಲಿ ಒಂದು ನೋಡ್ತಾ ಇದೀವಲ್ಲ ಸರ್, ಏನ್ ಸಖತ್ತಾಗಿದೆ. ಕಲಂಕಾರಿಯಲ್ಲಿ ಒಂದು ಹಳ್ಳಿಯ ಚಿತ್ರಣ. ಕಲಂಕಾರಿ ಇದು ಇವಾಗ ಆರ್ಟ್ ವರ್ಕ್ ಅನ್ನ ಸೀರೆ ಡ್ರೆಸ್ ಗಳಲ್ಲಿ ನೋಡ್ತೀವಿ. ಒಂದು ಹಳ್ಳಿಯ ಚಿತ್ರಣ. ಇಲ್ಲಿ ಮಸೀದಿ, ದೇವಸ್ಥಾನ, ಚರ್ಚ್ 3 ಇದೆ. ಅಲ್ಲಿಯ ಕುಲಕಸುಬುಗಳು. ಇದು ದೇವಸ್ಥಾನ, ಭತ್ತದ ಕೆಲಸ, ಕಬ್ಬಿಣದ ಕೆಲಸ, ಮಡಿಕೆ ಮಾಡುವವ, ಮರದ ಕೆಲಸ, ಎಣ್ಣೆ ಗಾಣ, ಕುರಿ ಕಾಯುವವ, ಅಗಸ್ಯ, ಹಾಗೆ ಎಲ್ಲ ಸಿಸ್ಟಮ್. ಒಂದು ಕುಲಕಸುಬುಗಳು ಎಲ್ಲ ಇಲ್ಲಿ ಅದರಲ್ಲಿ ಸಿಸ್ಟಮ್ ಅನ್ನು ತೋರಿಸಿದ್ದಾರೆ. ಓಕೆ, ಅವಾಗ ಇದೆ ಜೀವನ ಆಧಾರದ ಕಸುಬು ಅಲ್ವಾ. ಪೇಂಟಿಂಗ್ ನೋಡಿ ಸರ್, ಸಖತ್ತಾಗಿದೆ. ಈ ಪೇಂಟಿಂಗು ಕೂಡ ತುಂಬಾ ಹಳೆದೆ, ಸಾಧಾರಣ ಒಂದು 200 ವರ್ಷ. ತುಂಬಾ ಶಣೈ ಸರ್, ತುಂಬಾ ಶ್ರಮ ವಹಿಸಿದ್ದಾರೆ ಸರ್. ಇಲ್ಲೆಲ್ಲ ಒಂದೊಂದು ಅದು ರಥದ ಮೂರ್ತಿಗಳು ಅಲಂಕಾರಿಕ. ಏನ್ ಕಂಬ ಸಾಲಿನ ಮನೆ ಸರ್, ಎಷ್ಟು ದೊಡ್ಡ ಅಜಾರ ನಮ್ಮ ಸೈನ್ಯಾಧಿಪತಿದು. ಇದು ಕಿನ್ನಾಳ ಚಿತ್ರ. ಕುಕ್ಕನೂರಿಂದ 10 ಕಿಲೋಮೀಟರ್ ಮುಂದೆ ಹೋಗುವಾಗ ಇದು ವೆಜಿಟೇಬಲ್ ಟೈ ಕಲರ್, ತರಕಾರಿ ಬಣ್ಣ. ಇಲ್ಲಿ ನೋಡಿ, ಒಂದೇ ತಲೆಯಲ್ಲಿ ಒಂದು ಕಡೆ ಎತ್ತು, ಒಂದು ಕಡೆ ಆನೆ. ಇಲ್ಲಿ 4 ತಲೆ 8 ಕುದುರೆ. ಅವಾಗ ಈ ತರ ಪ್ರಾಣಿಗಳಿದ್ದ ಅಥವಾ ಕಾನ್ಸೆಪ್ಟ್ ಇಮ್ಯಾಜಿನೇಷನ್ ಮಾಡ್ತಿದ್ರು. ಮತ್ತೆ ಇದು ರಾಣಿ ಹೋಗುವಂತದ್ದು. ಇದಕ್ಕೆ ಮೆನೆ ಅಂತ ಹೇಳ್ತೇವೆ ನಾವು, ಅದಕ್ಕೆ ಪಲ್ಲಕ್ಕಿ ಅಂತ ಹೇಳ್ತೇವೆ. ಅದು ದೇವರನ್ನು ಕರ್ಕೊಂಡು ಹೋಗುವಂತದ್ದು. ಪಲ್ಲಕ್ಕಿಗೂ ಮೇನೆಗೂ ಒಂದೇ ತರ ಇದೆಯಲ್ಲ ಸರ್. ಆ ಶೇಪ್ ಅಲ್ಲಿ ಸ್ವಲ್ಪ ಸಣ್ಣದು ಬರ್ತದೆ. ಮತ್ತೆ ಒಂದು ಕಡೆ ಆನೆ ಬರ್ತದೆ, ಒಂದು ಕಡೆ ಸಿಂಹ ಬರ್ತದೆ. ಪಲ್ಲಕ್ಕಿಗೆ, ಮೆನೆಗೆ ಅಂತದ್ದು ಯಾವುದೇ ಬರುದಿಲ್ಲ. ಮೆನೆ ಫುಲ್ ಕಂಪ್ಲೀಟ್ ಇದು ಸರ್. ಇದು ಮರದನ್ನೇ ಈ ರೀತಿಯಾಗಿ ಬೆಂಡ್ ಮಾಡಿದಾರ. ಬಿದ್ರನ್ನ ಇಷ್ಟು ಗ್ರಿಪ್ ಆಗಿ ಬೆಂಡ್ ಮಾಡಿ, ಅಷ್ಟು ಸ್ಟ್ರೆಂತ್ ಇರೋದು ಅಂದ್ರೆ ಅದಕ್ಕೋಸ್ಕರವೇ ಅದನ್ನು ಬೆಂಡ್ ಮಾಡಿ ಇಟ್ಟಿದ್ದಾರೆ. ಲೈಟಿಂಗ್ ಸೆನ್ಸರ್ ಸಖತ್ತಾಗಿದೆ. ಇಲ್ಲಿ ನಿಂತುದಿಲ್ಲ ಹೇಳಿದ್ರಲ್ಲ, ಆನೆ ಮತ್ತೆ ಇದು ಸಿಂಹ, ಅದು ಆನೆ, ಇದು ಕಲಂಕಾರಿ. ಮತ್ತೆ ಅಡಂಗಿಲ್ಲ ಸರ್. ನೀವು ಚಿನ್ನದ ಅಂದ್ರಲ್ಲ, ಚಿನ್ನದ ಶೀಟುಗಳು. ಅಂದಾಜ್ ಅಂದ್ರೆ ಎಷ್ಟು ಗ್ರಾಮ್ಸ್ ಬರ್ಬೋದು ಸರ್ ಹಂಗಾದ್ರೆ ಚಿನ್ನ ಶೀಟ್? ಅವಾಗ ಎಷ್ಟು ರಾಜರು ಅರಮನೆಯಲ್ಲಿ ಆಗಿರ್ಬೋದು, ಸೈನಿಕರ ಅರಮನೆ, ಸೈನ್ಯಾಧಿಪತಿ ಮನೆಯಲ್ಲೇ ಇದೇ ರೀತಿ ಇತ್ತು ಅಂದ್ರೆ ಈ ರಾಜರು ಅರಮನೆಗಳಲ್ಲಿ ನಾವು ಇಮ್ಯಾಜಿನೇಷನ್ ಮಾಡ್ಕೊಳಕ್ ಆಗಲ್ಲ. ಇದು ವಿಜಯನಗರ ಸಾಮ್ರಾಜ್ಯದ ಒಬ್ಬ ಸೇನಾಧಿಪತಿ ವಿಶ್ರಾಂತಿ ಕೋಣೆ. ಇದಕ್ಕೆ 700 ವರ್ಷ. ಸರ್ ಇಲ್ಲೊಂದು ಚೇರ್ ನೋಡ್ತೀವಲ್ಲ ಸರ್, ಡಿಫ್ರೆಂಟ್ ಆಗಿದೆ. ಹೋಗುವಾಗ ಒಂಟೆ ಬೆನ್ನಿ ಕಟ್ಟಿ ಹೋಗುವಂತದ್ದು. ಒಂಟೆ ಬೆನ್ನಿಗೆ ಕೂತ್ಕೊಳ್ಳೋದಕ್ಕೆ, ರಾಜರು ಕೂತ್ಕೊಳ್ಳೋದಕ್ಕೋಸ್ಕರ ಅವ್ರಿಗೂ ಇದೆಲ್ಲ ಇರುತ್ತೆ, ಛತ್ರಿ ಎಲ್ಲ. ಇದು ವಿಜಯನಗರ ಸಾಮ್ರಾಜ್ಯದ ಒಬ್ಬ ಸೇನಾಧಿಪತಿ ವಿಶ್ರಾಂತಿ ಕೋಣೆ. ಇದಕ್ಕೆ 700 ವರ್ಷ. ಕಳ್ದೋದೆ ನಂದಿನಿ ಅಂತ ಕಳ್ದೋಗ್ಬಿಟ್ಲು. ಇಲ್ಲಿ ಅದೇ ಅತಿಶಯೋಕ್ತಿ ಇಲ್ಲ. ಸರ್ ಕಲಾಕೃತಿ ನೀವು ಲೆಕ್ಕ ಹಾಕಿ, ಒಬ್ಬ ಸೇನಾಧಿಪತಿ ವಿಶ್ರಾಂತಿ ಕೋಣೆ ಹೀಗಿರುವಾಗ ರಾಜರದಲ್ಲಿ ಹೇಗಿರ್ಬೋದು ಅಂತೇಳಿ. ಯಾಕಂತ ಹೇಳಿದ್ರೆ ವಿಜಯನಗರ ಸಾಮ್ರಾಜ್ಯಕ್ಕೆ ಬೆಂಕಿ ಕೊಟ್ಟಾಗ ಆ ಬೆಂಕಿ ನಂದಿ ಹೋಗ್ಲಿಕ್ಕೆ ಸಾಧಾರಣ 3.5 ತಿಂಗಳೇ ಬೇಕಾಯ್ತಂತೆ. ಅಂದ್ರೆ ಅಷ್ಟು ಮರಗಳನ್ನು ಸುಟ್ಟಿದ್ದಾರೆ. ಇದೆಲ್ಲ ಟ್ರೀಟ್ಮೆಂಟ್ ಆದ ಮರಗಳು. ಈ ಮರಗಳನ್ನು ಕೊಟ್ಟು ನೀರಲ್ಲಿ ಹಾಕಿ ಉಪ್ಪು ಹಾಕಿ ಇಡ್ತಾರೆ. ನಂತರ ಕೆತ್ತನೆಗಳನ್ನೆಲ್ಲ ಮಾಡಿ ಎಣ್ಣೆಯಲ್ಲಿ ಡಿಪ್ ಮಾಡುವಂತದ್ದು. ಹಾಗಾಗಿ ಇದಕ್ಕೆ ಗೆದ್ಲು ಬರುವಂತಹ ಸಾಧ್ಯತೆಗಳು ತುಂಬಾ ಕಮ್ಮಿ. ಮತ್ತೆ ಎಲ್ಲ ಕಂಬದ ತುದಿಯಲ್ಲಿ ಒಂದು ಬೋಲ್ಟ್ ಉಂಟು ನೋಡಿ, ಇಲ್ಲೊಂದು ಬೋಲ್ಟ್ ಉಂಟು ನೋಡಿ. ಈ ಬೋಲ್ಟ್ ಅನ್ನು ತೆಗೆದ್ರೆ ಇದನ್ನು ಕಂಪ್ಲೀಟ್ ಡಿಸ್ಮ್ಯಾಂಡಲ್ ಮಾಡಿ ತೆಗಿಬಹುದು. ಯಾಕಂತ ಹೇಳಿದ್ರೆ ಎಲ್ಲ ಲಾಕಿಂಗ್ ಸಿಸ್ಟಮ್ಗಳು, ಅಂದ್ರೆ ವಿಜ್ಞಾನ ಎಂಬುದು ಆಗಲೇ ಇತ್ತು ಅಂತ ಹೇಳಿ ತೋರಿಸುವಂತದ್ದು ನಿಮ್ಗೆ. ಜಾಯಿಂಟ್ ಮಾಡಿ ಇವಾಗ ಸ್ಪೇರ್ ಪಾರ್ಟ್ಸ್ ಅಮೆಜಾನ್ ಅಲ್ಲೆಲ್ಲ ಬಾಕ್ಸ್ ತಗೋರ್ತೀವಿ, ಇವಾಗೆಲ್ಲ ಜಾಯಿಂಟ್ ಮಾಡ್ತೀವಿ. ಆ ಸಿಸ್ಟಮ್ಗಳು ಬೇಕಂದ್ ಕಡೆ ಜಾಯಿಂಟ್ ಮಾಡಿ, ಆಮೇಲೆ ಬೇಡ ಅಂದ್ ಕಡೆ ಬೇರೆ ಡಿಸೈನ್ ಎಲ್ಲ ಇದು ಮಾಡಬಹುದು. ನಿಮಗೆ ವಿಜಯನಗರ ಸಾಮ್ರಾಜ್ಯ ಎಷ್ಟು ಶ್ರೀಮಂತ ಹೇಳಿ ಗೊತ್ತುಂಟು. ಯಾಕಂತ ಹೇಳಿದ್ರೆ ಅದನ್ನು ಸ್ವರ್ಣ ಯುಗ ಅಂತ ಹೇಳುವಂಥದ್ದು.
ರೋಡ್ ಸೈಡ್ಗಳಲ್ಲಿ ಸೇರುಗಳಲ್ಲಿ ಚಿನ್ನ ಮಾರ್ತಿದ್ರಂತೆ ಆ ಟೈಮಲ್ಲಿ. ಹೌದು, ನಾವು ಕೇಳಿದೀವಿ ಕತೆಗಳೆಲ್ಲ. ಹಂಪಿಲಿ ಎಲ್ಲ ಸೇರು ಬಳ್ಳದಲ್ಲಿ ಇಟ್ಕೊಂಡು ನಾವ್ ಹೆಂಗೆ ಇವಾಗ ತರಕಾರಿ ವ್ಯಾಪಾರ ಮಾಡ್ತೀವಿ, ಚಿನ್ನ ವಜ್ರ ವೈಡೂರ್ಯ ವ್ಯಾಪಾರ ಮಾಡ್ತಾ ಇದ್ರು ಅಂತ ಹೇಳಿ. ಇದರಲ್ಲಿ ಸಹ ಇದು ಬಾಳೆಗೊನೆ ಕೆತ್ತನೆ ಉಲ್ಟಾ, ಅದು ತಾವರೆ ಉಲ್ಟಾ, ಆ ಸಿಸ್ಟಮ್ಗಳು. ಅದಕ್ಕೋಸ್ಕರ ಇದನ್ನು ಕಮಲ್ ಮಾಲ್ ಅಂತ ಹೇಳುವಂಥದ್ದು. ಕಮಲ್ ಮಾಲ, ವಾವ್ ವಾವ್ ವಾವ್, ಸಖತ್ತಾಗಿದೆ ಸರ್. ಆದರೆ ಇದರ ಕಂಬದ ಕೆತ್ತನೆ ಸಹ ನಿಮಗೆ ನೋಡುವಾಗ ಒಂದೇ ತರ ಕಾಣ್ಬೋದು, ಆದರೆ ಕೆತ್ತನೆಗಳು ಡಿಫರೆನ್ಸ್ ಉಂಟು ನೋಡಿ. ಒಂದಕ್ಕಿಂತ ಒಂದು ಡಿಫ್ರೆಂಟ್ ಆಗಿದೆ, ಬೇರೆ ಬೇರೆ ಉಂಟು. ನೀವು ನೋಡ್ಲಿಕ್ಕೆ ಒಂದೇ ತರ ಕಾಣ್ತದೆ, ಆದ್ರೆ ಆ ಕೆತ್ತನೆಗಳಲ್ಲಿ ತುಂಬಾ ಡಿಫರೆನ್ಸ್ ಕಾಣ್ತದೆ ನೋಡಿ. ಈ ವಿಶ್ರಾಂತಿಗೋಸ್ಕರನೇ ಈ ರೀತಿಯಾಗಿ ಮಾಡಿದಂಥದ್ದು. ಮಾಡ್ಕೊಂಡಿದ್ದು. ನೀವು ಡೆಕೋರೇಷನ್ ಪರ್ಪಸ್ಗೆ ಲೈಟ್ ಇಟ್ಟಿರೋದಾ? ಕತ್ಲೆಯಲ್ಲಿ ಕಾಣುದಿಲ್ಲ, ಅದಕ್ಕೋಸ್ಕರ ನಾವು ಲೈಟ್ ಹಾಕಿದಂಥದ್ದು. ಸರ್ ಇಲ್ಲಿದ್ರೆ ಎಂತವ್ರಿಗೂ ಕಳ್ದೋಗ್ಬಿಡುತ್ತೆ ಸರ್. ರಾಜರಾಣಿಯರ ಅಂತಪುರ ಇದೇ ರೀತಿಯಾಗಿ ಇರ್ಬೋದಲ್ವಾ? ಇದಕ್ಕಿಂತ ಚೆನ್ನಾಗಿದೆ. ಇದಕ್ಕಿಂತ 4 ಪಟ್ಟು ಇರಬಹುದು ಆಗಿನ ಕಾಲದಲ್ಲಿ. ಓಕೆ, ಸಖಿಯರು ಇರ್ತಾ ಇದ್ರು, ಸೈನಿಕರು ಇರ್ತಾ ಇದ್ರು, ಅವರಿಗೆ ಸಪರೇಟ್ ಕೋಣೆ, ಇವರಿಗೆ ಪ್ರೈವೇಟ್ ಕೋಣೆ, ಪರ್ದೆಗಳು. ಅಂದಾಜು ಎಷ್ಟು ವರ್ಷ ಆಗಿರ್ಬೋದು ಸರ್ ಇದಕ್ಕೆ 700 ವರ್ಷ. 700 ವರ್ಷದಲ್ಲಿ ಮರದಿಂದ ಇಷ್ಟು ಚಂದ ಕಲಾಕೃತಿ. ನಮಗೆ ವಿಜಯನಗರ ಸಾಮ್ರಾಜ್ಯ ಬಂದಾಗ ಅದರಲ್ಲಿ ಕೆತ್ತನೆಗಳೆಲ್ಲ ಶುರುವಾದದ್ದು. ಸುರಿಗೆ ಪ್ಲೇನ್ ಇತ್ತು. ಸಾಧಾರಣ ಮರದ ಯುಗ, ಅದಕ್ಕೆ ಸಾಧಾರಣ 850 ವರ್ಷ ಆಯ್ತು. ವಿಜಯನಗರ ಸಾಮ್ರಾಜ್ಯ ಬಂದು 700 ವರ್ಷ, ಅದರಲ್ಲಿ ಕೆತ್ತನೆಗಳು ತಡಂಗೆಲ್ಲ ಸರಿ. ಮತ್ತೆ ಇದೆಲ್ಲ ಈಗಿನ ಮೆಷಿನ್ ಬಂದರೂ ಈ ಕೆತ್ತನೆ ಮಾಡ್ಲಿಕ್ಕೆ ಆಗೋದಿಲ್ಲ, ಯಾಕಂದ್ರೆ ಇದಕ್ಕೆ ಡೀಪ್ ಕೆತ್ತನೆ ಅಂತ ಹೇಳ್ತೇವೆ, ಕಾಷ್ಟಶಿಲ್ಪ, ಆ ಸಿಸ್ಟಮ್ಗಳು ಇದೆಲ್ಲ. ಇದನ್ನ ನಾವೇ ಈ ತರ ದೇವಸ್ಥಾನಗಳಲ್ಲಿ ಹಳೆಬೀಡು, ಬೇಲೂರು, ಹಂಪಿಗಳಲ್ಲಿ ಕಲ್ಲಲ್ಲಿ ಕೆತ್ತನೆ ಮಾಡಿದ್ದು, ಬಳಪದ ಕಲ್ಲಲ್ಲಿ ಕೆತ್ತಿದಂತ. ಇದು ಮರದಲ್ಲೇ ಈ ರೀತಿಯ ಕೆತ್ತನೆ ಮಾಡಿದಾರಲ್ಲ, ಒಂದ್ ರೀತಿಯಾಗಿ ಚೌಕಾಕಾರವಾಗಿ. ಮತ್ತೆ ಅಲ್ಲಿ ಮಿಡ್ಲ್ ಎಲ್ಲಿಯೂ ನಿಮ್ಗೆ ಸಪೋರ್ಟ್ ಇಲ್ಲ ನೋಡಿ, ಒಂದೇ ಮರದಲ್ಲಿ ಇದು ಕೊಟ್ಟಿದ್ದಾರೆ. ಓಕೆ, ಮಧ್ಯ ಎಲ್ಲೋ ಸಪೋರ್ಟ್. ಆಗಿನ ಟೆಕ್ನಾಲಜಿಗಳು ಇದೆಲ್ಲ. ಒಂದು ಎಂತ ಆರಾಮಾಗಿ ಕೂತ್ಕೋಬೋದಿತ್ತು, ಜೋಕಾಲಿ. ಓಕೆ, ಇಲ್ಲಿಗೆ ಯಾರಿಗೂ ಎಂಟ್ರಿ ಇಲ್ಲ, ಅಲ್ಲಿ ಒಳಗೆ ಎಂಟ್ರಿ ಇಲ್ಲ ಅಷ್ಟೇ. ಒಳಗಡೆ, ಇಲ್ಲಿಂದ ಒಳಗಡೆ ಯಾರಿಗೂ ಅಲ್ಲಿ ಇಲ್ಲಿ ಬರ್ಬೋದು, ಒಳಗೆ ಎಂಟ್ರಿ ಇಲ್ಲ ಅಷ್ಟೇ. ಅಲ್ಲಿಗೆ ಎಂಟ್ರಿ ಇಲ್ಲ. ಇದು ಸಪರೇಟ್ ಆಗಿ. ಇದು ಸಪರೇಟ್ ಸರ್ ಅಲ್ಲಿ ಒಂದು 2 ಕತ್ತಿಗಳನ್ನ ಇಟ್ಟಿದ್ದೀರಾ? ಅಲ್ಲಿಗೆ ಸಂಬಂಧಪಟ್ಟದ ಕತ್ತಿಗಳು. ಮತ್ತೆ ಅಲ್ಲಿ ಮಧ್ಯದಲ್ಲಿ ಜಾಗ ಬಿಟ್ಟಿದ್ರ, ಅಲ್ಲೇ ಇಡ್ತಾ ಇದ್ದಿದ್ದ ಅವಾಗ? ಅಲ್ಲಿ ದೀಪಗಳು ಇಡ್ತಿದ್ರು ಆ ಟೈಮಲ್ಲಿ. ಕರೆಂಟ್ ಇರಲಿಲ್ಲ, ದೀಪಗಳನ್ನು ಇಡುವಂಥದ್ದು. 4 ಸೈಡಲ್ಲಿ 3 ಸೈಡಲ್ಲಿ 3 ದೀಪಗಳು, ಬೆಳಕು ಎಲ್ಲ ಬೆಳಕಿಗೋಸ್ಕರ ಚೆನ್ನಾಗಿ ಬರಬೇಕು ಅಂತ ಹೇಳಿ. ಮತ್ತೆ ಇವಾಗ ಬೆಳಕು ಕೂಡ ಅಲ್ಲಿ ಚೆನ್ನಾಗಿ ಬರ್ತಾ ಇದೆ ನೋಡಿ, ಆ ಗ್ಯಾಪ್ ಅಲ್ಲೆಲ್ಲ. ಅಲ್ಲಿ ಅಲ್ಲ, ಮೇಲೆಲ್ಲ ಮೇಲೆ ಎಲ್ಲ ಲೈಟಿಂಗ್ಸೇ ಜಾಸ್ತಿ ಬೇಕಾಗಲ್ಲ. ಓ, ಸಖತ್ತಾಗಿದೆ ಸರ್. ಒಂದ್ ರೀತಿ ದೇವಸ್ಥಾನದ ಗರ್ಭಗುಡಿಗೆ ಬಂದಂಗೆ ಆಗ್ತಾ ಇದೆ, ಕಾಣ್ತದೆ ನಿಮ್ಗೆ. ಅಲ್ಲೆಲ್ಲಿ ಈ ರೀತಿ. ಮತ್ತೆ ವಿಂಡೋಗಳಲ್ಲಿ ಸಹ ಈ ಮರದೇ ವಿಂಡೋ, ಆದ್ರೆ ಕೆತ್ತನೆಗಳು ಬೇರೆ ಬೇರೆ ನೋಡಿ. ಪ್ರತಿಯೊಂದು ಒಂದಕ್ಕಿಂತ ಒಂದು ಡಿಫರೆಂಟ್ ಆಗಿದೆ, ಜಾಲಾಂಧ್ರ ತರ. ಮತ್ತೆ ನಿಮ್ಗೆ ಇಲ್ಲಿ ಸಹ ತಂಪು ಗಾಳಿ ಬೀಸ್ತಾ ಉಂಟು. ಅಂದ್ರೆ ನಾವು ಹೊರಗಡೆ ನೋಡ್ಬೋದು, ಹೊರಗಡೆ ಇರೋರಿಗೆ ನಾವು ಕಾಣುತ್ತಿಲ್ಲ. ಇಲ್ಲಿ ದೀಪ ಇಡ್ತಾ ಇದ್ರು, ದೀಪ ಇಡ್ತಿದ್ರು. ಕತ್ತಿ ಅವಾಗಿನ ಕಾಲದ, ವಿಜಯನಗರದ ಕಾಲದ. ಇದಕ್ಕೆ ಸುರಪುರ್ ಚಿತ್ರ ಅಂತ ಹೇಳ್ತೇವೆ. ಇದು ಇತ್ತೀಚೆಗೆ ಮಾಡಿಸಿದಂಥದ್ದು, ಅದಕ್ಕೆ ಸುರಪುರ್ ಚಿತ್ರ ಅಂತ ಹೇಳ್ತೇವೆ. ಏನ್ ಸರ್ ಸುರಪುರದ್ದು ಏನ್ ಡಿಫ್ರೆನ್ಸ್? ಅಂದ್ರೆ ಅಲ್ಲಿನ ಲೋಕಲ್ ಚಿತ್ರಗಳು. ಇದರಲ್ಲಿ ತಲೆ ಕೂದಲು ಸಹ ಸಿಂಗಲ್ ಬಿಡಿಸುವಂತದ್ದು, ಪೇಂಟಿಂಗ್ ಅಲ್ಲ ಇದು. ಕೂದಲೆಲ್ಲ ಸಿಂಗಲ್ ಕಾಣ್ತಾ ಉಂಟು ನೋಡಿ. ಓಕೆ ಓಕೆ ಓಕೆ, ಎಲ್ಲ ರೇಖಾಚಿತ್ರದಾಗೆ. ಓಕೆ, ಅಷ್ಟು ಸೂಕ್ಷ್ಮವಾಗಿ ಟೈಮ್ ತಗೊಂಡು ಸಮಯ ತಗೊಂಡು ಮಾಡ್ತಾರೆ. ಇದನ್ನೆಲ್ಲ ಎಷ್ಟು ಸೂಕ್ಷ್ಮವಾಗಿ ಮಾಡಿದ್ದಾರೆ. ಅಂದಾಜು ಈ ತರದೊಂದು ಮನೆ ಕಟ್ತೀನಿ ಅಂದ್ರೆ ಎಷ್ಟು ಕೋಟಿ ಬೇಕಾಗ್ಬೋದು ಸರ್? ಇವಾಗ ನಾನು ಇಮ್ಯಾಜಿನೇಷನ್ ಮಾಡ್ಕೊತಾ ಇದ್ದೀನಿ. ನಾವೀಗ ಒಂದು ಮನೆ ಕಟ್ಟುವುದಾದ್ರೆ 10 ಲಕ್ಷ ಖರ್ಚಾದ್ರೆ ಇದಕ್ಕೆ 50 ಲಕ್ಷ ಖರ್ಚಾಗ್ತದೆ ನಿಮ್ಗೆ. ಸಿಂಪಲ್ ಮನೆನೇ 10 ಲಕ್ಷ, 5 ಪಟ್ಟು ಜಾಸ್ತಿ ಆಗ್ತದೆ ನಿಮ್ಗೆ. ಅದರಲ್ಲಿ ಇದೆಲ್ಲ ಕಾರ್ವಿಂಗ್ಸ್ ವರ್ಕ್ ಇದೆಯಲ್ಲ, ಇದಕ್ಕೆಲ್ಲ ಲೆಕ್ಕನೇ ಇಡಂಗಿಲ್ಲ. ಅದಕ್ಕೆಲ್ಲ ಅದು ಬೇರೆ. ಎಲ್ಲ ಕೆಳಗಡೆ ಎಲ್ಲ ರೆಡ್ ಆಕ್ಸೈಡ್, ಎಲ್ಲ ರೆಡ್ ಆಕ್ಸೈಡ್. ಡೋರ್ ಕೂಡ ಹಳೆದೆ. ಕಿನ್ನಾಳದಲ್ಲಿ ದಶಾವತಾರ, ಮತ್ಸ್ಯಾವತಾರ, ಕೂರ್ಮ, ವರಹ, ನರಸಿಂಹ, ವಾಮನ, ಪರಶುರಾಮ, ರಾಮ, ಕೃಷ್ಣ, ಬುದ್ಧ, ಕಲ್ಕಿ. ಮತ್ತೆ ಅಲ್ಲಿ ಒಂದು ಪೇಂಟಿಂಗ್ ಅದು ಅದೇ ತಂಜಾವೂರು ಪೇಂಟಿಂಗ್. ಕಾಣ್ತದೆ ನೋಡಿ, ಇಲ್ಲಿ ಮೇಲೆ ಕಾಣ್ತದೆ ನೋಡಿ, ಚಿನ್ನದ ಶೀಟುಗಳು. ಓ, ಬೇರೆ ಬೇರೆ ರೀತಿಯದ್ದು. ವಾವ್, ಸಕ್ಕತ್ತಾಗಿದೆ ತಂಜಾವೂರು ಪೇಂಟಿಂಗ್. ತಂಪಾಯ್ತು ಸರ್ ಇಲ್ಲಿಗೆ ಬಂದ್ರೆ. ಇಲ್ಲಿ ತಂಪು ಉಂಟು ನೋಡಿ.